ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ ಗುಡಾರದ ಸೇವೆಯಲ್ಲಿ ಸಾಕಷ್ಟು ಮಾಹಿತಿಗಳಿವೆ. ಈ ಗುಡಾರದ ಸೇವೆಯ ಬಗ್ಗೆ ನಾವು ಎಲ್ಲ ವಿಷಯಗಳನ್ನು, ಎಲ್ಲ ಅಂಶಗಳನ್ನು ನಾವು ತಿಳ್ಕೊಂಡ್ರೆ ನಮ್ಮ ಆರಾಧನೆ ಇನ್ನೂ ಅರ್ಥಭರಿತವಾದ ಆರಾಧನೆ ಆಗಿರುತ್ತೆ. ಬನ್ನಿ, ಆ ಆರಾಧನೆಯ ಬಗ್ಗೆ ನಾವು ಇನ್ನೂ ಕಲಿಯೋಣ. ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ಅಶೋಕ್ ಅವರೇ, ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ಈಗ ನಾವು ಆರಾಧನೆಯ ವಿಚಾರವಾಗಿ ಗುಡಾರದ ಸೇವೆಯಲ್ಲಿ ಕಲಿತಾ ಇದ್ದೇವೆ. ಆದರೆ ಈ ಬಲಿ ಎಂಬತಕ್ಕಂಥ ಒಂದು ಅಂಶ ಮತ್ತು ಈ ಗುಡಾರದ ಸೇವೆ, ಈ ಬಲಿ ಮತ್ತು ಗುಡಾರದ ಸೇವೆಗೆ ಇರ್ತಕ್ಕಂಥ ಸಂಬಂಧ ಏನು? ನೋಡಿ, ಗುಡಾರದ ಸೇವೆಯಲ್ಲಿ ನಾವು ತಿಳ್ಕೊಳ್ಳುವಂಥದ್ದೇನು ಅಂದರೆ, ದೇವರು ನಮಗಾಗಿ ನಮ್ಮ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ಈ ಗುಡಾರವನ್ನು ಏರ್ಪಾಟು ಮಾಡಿದ್ದಾನೆ. ಇಲ್ಲಿ ಎರಡು ವಿಷಯಗಳು ನಾವು ತಿಳ್ಕೊಳ್ಬೇಕು. ಒಂದೇನೆಂದರೆ, ದೇವರು ಪರಿಶುದ್ಧನು, ಆತನ ಬಳಿಗೆ ಬರುವಂಥವನು ಪರಿಶುದ್ಧನಾಗಿರಬೇಕು. ಆದರೆ ನಾವೆಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಆಗಿರೋದ್ರಿಂದ ನಾವು ಆತನ ಬಳಿಗೆ ಬರಬೇಕಾದ್ರೆ ಪಾಪ ಪರಿಹಾರ್ಥವಾಗಿ ಒಂದು ಬಲಿಯನ್ನು ಕೊಡಬೇಕು. ಯಾಕೆಂದರೆ ರೋಮಾಯ 6:23 ನಾವು ಓದುವ ರೀತಿಯಲ್ಲಿ ಪಾಪದ ಸಂಬಳ ಮರಣ. ಅಂದರೆ ನಾವೆಲ್ಲರೂ ಪಾಪ ಮಾಡಿರೋದ್ರಿಂದ ಮರಣ ಹೊಂದಬೇಕು. ಆದರೆ ಇಲ್ಲಿ ಮನುಷ್ಯನು ಮರಣ ಹೊಂದುವುದಕ್ಕಿಂತ ದೇವರು ಅವನ ಬದಲಾಗಿ ಅವನ ಸ್ಥಾನದಲ್ಲಿ ಮತ್ತೊಂದು ಕುರಿಮರಿಯನ್ನು ಏರ್ಪಾಟು ಮಾಡ್ತಾನೆ. ಅಂದರೆ ಇಲ್ಲಿ ಪಾಪ, ಅದಕ್ಕೆ ಬೇಕಾದಂಥ ಪರಿಹಾರ ಮತ್ತು ಮರಣ, ಈ ಮೂರನ್ನು ಸೇರಿಸಿ, ದೇವರ ಸನ್ನಿಧಿಯನ್ನು ಸೇರಿಸಿ, ಅಲ್ಲಿ ಈ ಗುಡಾರದ ಸೇವೆಯಲ್ಲಿ ಈ ಮೂರು ಕೂಡ ಅಡಗಿವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರಕ್ತ ಚೆಲ್ಲೇಬೇಕಾ? ರಕ್ತದ ಒಂದು ಮಹತ್ವದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ನೋಡಿ, ರಕ್ತದ ಮಹತ್ವ ಅಂತ ನಾವು ಹೇಳೋದಾದರೆ, ರಕ್ತ ಅನ್ನುವುದು ಜೀವ. ಮನುಷ್ಯನಲ್ಲಿ ರಕ್ತ ಇದ್ದಷ್ಟು ಕಾಲ ಜೀವ ಇರುತ್ತೆ. ಆ ರಕ್ತವನ್ನು ನಾವು ಒಮ್ಮೆ ತೆಗೆದುಬಿಟ್ರೆ ಅವನ ಜೀವ ಇರೋದಿಲ್ಲ. ರಕ್ತ ಜೀವಕ್ಕೆ ಸಮಾನ. ಆದ್ದರಿಂದ ರಕ್ತವನ್ನು ಕೊಟ್ಟಾಗ ನಮ್ಮ ಜೀವವನ್ನು ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ. ಈಗ ಕುರಿಮರಿಯ ರಕ್ತವನ್ನು ಆ ಯಜ್ಞವೇದಿಯ ಮೇಲೆ ಹಾಕಿದಾಗ ಆ ಕುರಿಮರಿಯ ಜೀವ ಆ ಯಜ್ಞವೇದಿಗೆ ಹೋಗ್ತಾಯಿದೆ. ಅಂದರೆ ಆ ತಂದಂಥ ಪಾಪಿ ಸಾಯಬೇಕಾದಂಥ ಸ್ಥಾನದಲ್ಲಿ ಕುರಿಮರಿಯು ಸಾಯ್ತಾ ಇದೆ. ಇದು ರಕ್ತವನ್ನು ಕೊಟ್ಟಾಗ ಅವನ ಬದಲಾಗಿ ಇನ್ನೊಬ್ಬರ ರಕ್ತವನ್ನು ಕೊಟ್ಟಾಗ ಅವನ ಬದಲಾಗಿ ಆ ಕುರಿಮರಿ ಸಾಯ್ತಾ ಇದೆ. ಈಗ ನಾನು ಇಸ್ರಾಯೇಲರ ಗುಂಪಿಗೆ ಸೇರಿಲ್ಲ, ನಾನು ಇಸ್ರಾಯೇಲರಿಂದ ದೂರ ಇರ್ತಕ್ಕಂಥವನು, ಒಬ್ಬ ಅನ್ಯ ದೇಶಸ್ಥನು, ಅನ್ಯ ದೇಶದಿಂದ ಬಂದಿರತಕ್ಕಂಥವನು. ನನಗೆ ಬಲಿಯನ್ನು ಕೊಡಬೇಕು, ಇಸ್ರಾಯೇಲರ ದೇವರನ್ನು ನೋಡಬೇಕು, ತುಂಬ ಆಸೆ ಆಗಿದೆ. ನಾನು ಸಾಕಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೀನಿ. ಸೊ ಆ ಗುಡಾರಕ್ಕೆ ನಾನು ಹೋಗ್ತಾ ಇದ್ದೀನಿ, ಈ ರೀತಿಯಾಗಿ ಮಾಡಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ. ಮಾಡಬಹುದೇ? ಆಗಲ್ಲ. ಯಾಕಂದರೆ ನೋಡಿ, ನೀವು ಗುಡಾರದ ಹತ್ರ ಬರ್ಬೋದು, ಬಂದು ನೀವು ದೇವ್ರನ್ನ ನೋಡಬೇಕು ಅಂದರೆ ಅದು ಸಾಧ್ಯವಿಲ್ಲ. ಯಾಕಂದರೆ ಇಲ್ಲಿರುವಂಥ ಯಾಜಕರು, ಮಹಾಯಾಜಕರೇ ದೇವ್ರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ತರುವಂಥ ಬಲಿಯನ್ನು ಕೂಡ ನೀವು ಒಳಗಡೆ ತೆಗೆದುಕೊಂಡು ಹೋಗಿ ಕೊಡಲಿಕ್ಕೂ ಅವಕಾಶವಿಲ್ಲ. ಆಗೇನು ಮಾಡಬೇಕು ಅಂದರೆ, ನೀವು ಗುಡಾರದ ಬಾಗಿಲ ಬಳಿಯಲ್ಲಿ ಬಂದು ನೀವು ತಂದಿರುವಂಥ ಬಲಿಯನ್ನು ನೀವು ಅದರ ತಲೆ ಮೇಲೆ ಕೈ ಇಟ್ಟು ನಿಮ್ಮ ಪಾಪವನ್ನು ಅರಿಕೆ ಮಾಡಿಕೊಂಡ್ರೆ ನೀವು ಅದನ್ನು ಕತ್ತರಿಸ್ತೀರ. ಅದರ ರಕ್ತವನ್ನು ಯಾಜಕನ ತೆಗೆದುಕೊಂಡು ಹೋಗಿ ಆ ಗುಡಾರದ ಮುಂದೆ ಇರುವಂಥ ಡೇರೆ ಮೇಲೆ ಹಾಕಿ ಮತ್ತು ಯಜ್ಞವೇದಿಯ ಮೇಲೆ ಅದನ್ನು ಸವರಿ, ನಿನಗೆ ಪಾಪ ಪರಿಹಾರವಾಗಿದೆ ಅಂಥೇಳಿ ನಿನಗೆ ಮಧ್ಯಸ್ಥಿಕೆಯನ್ನು ವಹಿಸುವಂಥವನೇ ಯಾಜಕನು. ಈಗ ಮಧ್ಯಸ್ಥಿಕೆ ಎಂಬತಕ್ಕ ವಿಚಾರವನ್ನು ನಾವು ಮಾತಾಡಬೇಕಾದ್ರೆ ಈ ಒಂದು ರೀತಿಯಾದ ಒಂದು ಡಿಫ್ರೆನ್ಸ್ ಅಂತ ಯಾಕೆ? ಈಗ ಇಸ್ರಾಯೇಲರಿಗೆ ಮತ್ತು ಬೇರೆಯವರಿಗೆ, ಅನ್ಯ ದೇಶದವರಿಗೆ ಎಲ್ಲರೂ ದೇವರ ಮಕ್ಕಳೇ ಅಲ್ವೇ? ಹೌದು. ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಎಲ್ಲರೂ ದೇವರ ಮಕ್ಕಳೇ, ಆದರೆ ಇವರನ್ನ ದೇವರು ವಿಶೇಷವಾಗಿ ಆರಿಸ್ಕೊಂಡಿದ್ದಾರೆ. ಇವರ ಮೂಲಕ ರಕ್ಷಣೆ ಮಾರ್ಗವನ್ನು ಬೇರೆಯವರಿಗೆ ತಿಳಿಸಬೇಕು ಅನ್ನೋದೇ ದೇವರ ಉದ್ದೇಶ. ಅನ್ಯ ದೇಶದವ್ರಿಗೂ ಮತ್ತು ಅನ್ಯರಿಗೂ ಕೂಡ ದೇವರಾಗಿದ್ದಾನೆ. ಆದರೆ ಇವರ ಮೂಲಕ ಆ ರಕ್ಷಣೆ ಮಾರ್ಗ ಅವರಿಗೆ ಅರ್ಥವಾಗಬೇಕು ಅನ್ನೋದು ದೇವರ ಉದ್ದೇಶ. ಸೊ ಈಗ ಬಲಿಯ ವಿಚಾರವಾಗಿ ನಾವು ಈ ಮೊದಲನೇ ಭಾಗದಲ್ಲಿ ಚರ್ಚೆ ಮಾಡೋಣ. ಈ ಬಲಿಯನ್ನು ತೆಗೆದುಕೊಂಡಾಗ ಈ ಬಲಿ ಬಂದು ಈಗ ಪಾಪದ ಒಂದು ರೀತಿ ನೀತಿಯಲ್ಲಿ ಹೋಗುತ್ತಾ? ಈಗ ನಾನು ಒಂದು ಕೊಲೆಯನ್ನು ಮಾಡಿದ್ದೀನಿ, ದರೋಡೆ ಮಾಡಿದ್ದೀನಿ, ಎಲ್ಲ ಹೀನ ಕೃತ್ಯಗಳನ್ನು ಮಾಡಿದ್ದೀನಿ. ಸೊ ನಾನೇನು ದೊಡ್ಡ ಪ್ರಾಣಿ ತರಬೇಕಾ ಅಥವಾ ಎಲ್ಲರಿಗೂ ಸಮಾನವಾದ ಪ್ರಾಣಿ ಇತ್ತಾ? ನೋಡಿ, ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಯಾವ್ಯಾವ ಬಲಿಗೆ ಯಾವ್ಯಾವ ಪ್ರಾಣಿ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ. ಆದರೆ ಬಲಿ ಎಲ್ಲ ವಿಧದಲ್ಲೂ ಒಂದೇ ಒಂದು ಏನಂದರೆ, ಎಲ್ಲ ಬಲಿಗಳಲ್ಲೂ ರಕ್ತ ಅನ್ನೋದು ತುಂಬ ಪ್ರಾಮುಖ್ಯ. ರಕ್ತ ಪ್ರೋಕ್ಷಣೆ ಇಲ್ಲದೆ
ಪಾಪ ಪರಿಹಾರವಾಗೋದಿಲ್ಲ. ಅನೇಕ ಧರ್ಮಗಳು ಕೂಡ ಇದನ್ನು ಹೇಳುತ್ತೆ. ಯಾವುದೇ ನಿಮ್ಮ ಪಾಪ ಪರಿಹಾರವಾಗಬೇಕಾದ್ರೆ ಇವನ್ ಸಂಸ್ಕೃತದಲ್ಲೂ ಹೇಳ್ತಾರೆ, ರಕ್ತ ಪ್ರೋಕ್ಷಣೆ ಇಲ್ಲದೆ ನಿನಗೆ ಪಾಪ ಪರಿಹಾರವಿಲ್ಲ ಅಂತ. ಇದನ್ನು ಸತ್ಯವೇದದಲ್ಲಿ ಅನೇಕ ವರ್ಷಗಳು ಯಾರು ಬರೆಯೋದಕ್ಕಿಂತ ಮುಂಚೆ ಇದನ್ನು ಬರೆದಿದ್ದಾರೆ. ಏನಂದರೆ, ನಿನ್ನ ಪಾಪ ಪರಿಹಾರವಾಗಬೇಕಾದ್ರೆ ನೀನು ರಕ್ತ ತರ್ಪಣ ಮಾಡಲೇಬೇಕು. ಅದು ಪರಿಶುದ್ಧವಾದಂಥ ನಿಷ್ಕಳಂಕವಾದಂಥ ಒಂದು ಕುರಿಮರಿಯ ರಕ್ತವಾಗಿರಬೇಕು. ಅಂದರೆ ಯಾವುದೇ ಕಳಂಕ ಇರಬಾರ್ದು. ಅಂಥ ಕುರಿಮರಿಯ ರಕ್ತವನ್ನು ಮಾತ್ರ ದೇವರು ಸ್ವೀಕರಿಸ್ತಾನೆ ಅಂತ ನಾವು ಓದ್ತೇವೆ. ಸೊ ದಿನನಿತ್ಯನೂ ಬೆಳಗಿನ ಜಾವದಲ್ಲಿ, ಸಾಯಂಕಾಲದ ಸಮಯದಲ್ಲಿ ಕೂಡ ಈ ಒಂದು ಬಲಿಯ ವಿಚಾರ ಇತ್ತಾ? ಖಂಡಿತವಾಗ್ಲೂ. ಯಾಕಂದರೆ ಯಾಜಕರ ಕೆಲಸ ಏನು ಅಂದರೆ, ಬೆಳಗ್ಗೆ ಮತ್ತು ಸಾಯಂಕಾಲ 2 ಬಲಿಗಳನ್ನು ಅವರು ಕೊಡಲೇಬೇಕಿತ್ತು. ಯಾಕಂದರೆ ಅವರು ಮತ್ತು ಅವರ ಕುಟುಂಬ ಮತ್ತು ಇಸ್ರಾಯೇಲರ ಎಲ್ಲ ಜನರ ಪರವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಬಲಿಗಳನ್ನು ಅವರು ಕೊಡಲೇಬೇಕಿತ್ತು. ಕೊಟ್ಟು ಈ ಗುಡಾರದ ಸೇವೆಯನ್ನು ಒಟ್ಟಾಗಿ ನಾವು ನೋಡುವುದಾದರೆ ಅಲ್ಲಿ ಪ್ರತಿದಿನ ಬಲಿ ನಡೀತಾ ಇತ್ತು, ಪ್ರತಿದಿನ ಸಾವು ನಡೀತಾ ಇತ್ತು, ಪ್ರತಿದಿನ ರಕ್ತ ತರ್ಪಣ ನಡೀತಾ ಇತ್ತು, ರಕ್ತ ಪ್ರೋಕ್ಷಣೆ ಆಗ್ತಾಯಿತ್ತು. ಈಗ ನಾವು ರಕ್ತ ಚುಮುಕಿಸ್ತಾ ಇದ್ರು. ಈ ಒಂದು ಕುರಿಮರಿಯ ರಕ್ತವನ್ನು ತೆಗೆದು ಆ ಒಂದು ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ನಡುವೆ ಇರ್ತಕ್ಕಂಥ ಆ ಡೇರೆ ಮೇಲೆ ಚುಮುಕಿಸ್ತಾ ಇದ್ರು. ಬೆಳಗ್ಗೆ ಸಾಯಂಕಾಲ ಚುಮುಕಿಸಿ ಆ ಜಾಗ ಒಂಥರ ರಕ್ತಮಯವಾಗಿರ್ತದಲ್ಲ. ಹೌದು, ಅದಕ್ಕಾಗಿ ತುಂಬ ರಕ್ತಮಯವಾಗಿರ್ತಾ ಇತ್ತು ಮತ್ತು ಅದಕ್ಕೆ ಬೇಕಾದಂಥ ಕೆಟ್ಟ ವಾಸನೆ ಕೂಡ ಬರ್ಬೋದಿತ್ತು. ಅದಕ್ಕಾಗಿ ಅವ್ರೇನು ಮಾಡ್ತಿದ್ರು ಅಂದರೆ, ದೇವರು ಒಂದು ಸಿದ್ಧಾಂತವನ್ನು ಮಾಡಿದರು, ಧೂಪ ನೈವೇದ್ಯ ಕಾರ್ಯಕ್ರಮ ಅಂತ. ಅಂದರೆ ನಮ್ಮ ಭಾರತೀಯ ಭಾಷೆಯಲ್ಲಿ ನಾವು ಹೇಳ್ಬೇಕಾದ್ರೆ ಸಾಂಬ್ರಾಣಿ ಹಾಕುವಂಥ ಒಂದು ಧೂಪ ಹಾಕುವಂಥದ್ದು, ಇಂಗ್ಲಿಷ್ನಲ್ಲಿ ಬೆನ್ಝೈನ್ ಅಂತ ಹೇಳ್ತೀವಿ. ಸೊ ಇದನ್ನೇನು ಮಾಡ್ತಿದ್ರು ಅಂದರೆ, ಆ ಗುಡಾರದ ಒಳಗಡೆ ಕೆಟ್ಟ ವಾಸನೆ ಬರದೇ ಇರೋ ರೀತಿಯಲ್ಲಿ ಗುಡಾರದಲ್ಲಿ ಸುವಾಸನೆ ಭರಿತವಾಗಿರಲಿಕ್ಕೆ ಇದನ್ನು ನಾವು ಏರ್ಪಾಟ್ ಮಾಡಿದರು. ನೀವು ಹೇಳಿದ ರೀತಿಯಲ್ಲಿ ಪ್ರತಿದಿನ ರಕ್ತ ಪ್ರೋಕ್ಷಣೆ ಆಗ್ತಾಯಿತ್ತು. ಆ ಸ್ಥಳ ನಿಜವಾಗ್ಲೂ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿರಲಿಲ್ಲ ಅನಿಸುತ್ತೆ ನನಗೆ. ಇಲ್ಲ, ಅದೇ ನಾನು ಯೋಚನೆ ಮಾಡ್ತಿದ್ದೆ, ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ರಕ್ತ ಚಿಮ್ಮಿಸೋದ್ರಿಂದ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ಅಶೋಕ್. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಈ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಬನ್ನಿ, ಗುಡಾರದ ಸೇವೆ ಬಗ್ಗೆ ನಾವು ಕಲಿತಾ ಇದ್ದೇವೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್, ನಾವು ವಿರಾಮಕ್ಕೆ ಹೋಗುವ ಮುನ್ನ ಈ ಮಧ್ಯವರ್ತಿಕೆಯ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ನಮ್ಮ ಇಬ್ಬರಲ್ಲಿ ಒಂದು ಸಂಭಾಷಣೆಯನ್ನು ಇಟ್ಕೊಳ್ಳೋಣ. ಹೌದು, ನೀವು ಯಾಜಕ, ನಾನು ಅನ್ಯ ದೇಶದವನು. ಸರಿ, ಗುಡಾರಕ್ಕೆ ಬರ್ತಾ ಇದ್ದೀನಿ. ಐನವರೇ, ನಾನು ನಿಮ್ಮ ಗುಡಾರದೊಳಗೆ ಬರಬಹುದೇ? ಸಾಧ್ಯವಿಲ್ಲ. ಐನವರೇ, ನನಗೆ ತುಂಬ ಆಸೆ ನಿಮ್ಮ ದೇವ್ರು ನೋಡಬೇಕು ಅಂತ, ಒಳಗೆ ಬರ್ಬೋದೇ? ನೀವು ಒಳಗೆ ಬರಲಿಕ್ಕೆ ಅವಕಾಶವಿಲ್ಲವಲ್ಲ. ಐನವರೇ, ನಾನು ಬಲಿ ಕೊಡ್ತೀನಿ. ಐನವರೇ, ನೀವು ಬಲಿ ಕೊಡ್ಬೋದು, ಆದರೆ ನಿಮ್ಮ ಪರವಾಗಿ ನಾನು ಅದನ್ನು ಸಮರ್ಪಿಸಬೇಕಾಗುತ್ತೆ. ಇಲ್ಲ ಐನವರೇ, ನಾವು ನೋಡಬೇಕು, ನಮ್ಗೆ ತುಂಬ ಆಸೆ ಆಗಿದೆ. ನೋಡಿ, ನಿಮ್ಗೆ ಆಸೆ ಇರ್ಬೋದು, ಆದರೆ ನಮ್ಮ ದೇವ್ರನ್ನ ನಾವೇ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆತನು ಪರಿಶುದ್ಧನಾದಂಥ ದೇವರು ಅಲ್ಲ. ಐನವರೇ, ಎಲ್ಲರಿಗೂ ದೇವರು ಒಂದೇ ತಾನೆ. ನಾವು ಯಾಕೆ ಒಳಗೋಗಕ್ಕೆ ಬಿಡ್ತಾ ಇಲ್ಲ? ನೀವು ನಮ್ಮನ್ನು ದಯವಿಟ್ಟು ಬಿಡ್ರಿ. ನಿಮ್ಮನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೇ ಒಳಗೋಗೋಕ್ಕೆ ಅವಕಾಶವಿಲ್ವಲ್ಲ. ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರು ವಾಸ ಮಾಡ್ತಾನೆ, ಅಲ್ಲಿಗೆ ನಾವೇ ಹೋಗ್ಲಿಕ್ಕೆ ಅವಕಾಶವಿಲ್ಲ. ಯಾಕೆ ಐನವರೇ? ಈಗ ನಾವು ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಾವು ದೇವ್ರನ್ನ ನೋಡ್ಬೇಕಲ್ಲ. ನಮ್ಗೆ ತುಂಬಾ ಆಸೆ ಆಗಿದೆ, ತುಂಬಾ ದಿನದಿಂದ. ದೇವ್ರನ್ನ ನೋಡಿ ಯಾವ ಮನುಷ್ಯನು ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನು ಪರಿಶುದ್ಧನಾದಂಥ ದೇವರು. ನೀವು ನೋಡ್ತೀರಾ? ಇಲ್ಲ, ನಾವು ನೋಡ್ಲಿಕ್ಕೆ ಅವಕಾಶವಿಲ್ಲ. ನೀವು ವರ್ಷಕ್ಕೆ ಒಂದ್ಸರಿ ಅಟ್ಲೀಸ್ಟ್ ನೋಡ್ತೀರಲ್ಲ? ನಾವು ವರ್ಷಕ್ಕೆ ಒಂದೇ ಒಂದು ಬಾರಿ, ಅದು ಮಹಾಯಾಜಕರು ಮಾತ್ರ ಒಳಗಡೆ ಹೋಗಿ ಆ ಬಲಿಪೀಠವನ್ನು ಮುಟ್ಟಿ ನೋಡ್ಕೊಂಡು ಈಗ ಅದೆಲ್ಲ ಬೇಡ. ಐನವ್ರೆ, ನಾನು ನಿಮ್ಮ ಗುಡಾರದೊಳಗೆ ಬರಬೇಕು, ನಿಮ್ಮ ದೇವ್ರನ್ನ ನೋಡಬೇಕು. ನೋಡಕ್ಕಾಗತ್ತಾ? ಸಾಧ್ಯವಿಲ್ಲ. ಯಾಕಂದರೆ ಆತನು ಪರಿಶುದ್ಧನಾದಂಥ ದೇವರು. ಪಾಪಿಗಳು ನಾವು ಆತನನ್ನು ನೋಡಿದ್ರೆ ನಾವು ಬದುಕಲಿಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಯಾರಿಗೂ ಅನುಮತಿ ಇಲ್ಲ ಗುಡಾರದ ಒಳಗಡೆ. ಈ ಒಂದು ಸಂಭಾಷಣೆ ಈಗ ನಮ್ಮಿಬ್ಬರಲ್ಲಿ ನಡೀತು. ಇದರ ಅರ್ಥವನ್ನು ನಮ್ಮ ಪ್ರೇಕ್ಷಕರಿಗೆ ದಯವಿಟ್ಟು ನೀವೇ ಅರ್ಥ ಮಾಡಿಕೊಡಿ. ನೋಡಿ, ಇದೇನು ಅಂದರೆ, ನೀವು ದೇವರನ್ನ ಸಮೀಪಿಸಬೇಕಾದ್ರೆ ನಿಮಗೆ ಒಬ್ಬ ಮಧ್ಯಸ್ಥಿಕೆನೂ ಬೇಕು. ಅಂದರೆ ಆ ಮೀಡಿಯೇಟ್ರ್ ಇಲ್ಲದೆ ನೀವು ದೇವ್ರನ್ನ ನೋಡಲಿಕ್ಕೆ ಅವಕಾಶವಿಲ್ಲ. ಯಾಕಂದರೆ ಈಗ ನಾವು ಆಲ್ರೆಡಿ ಹೇಳಿದ ರೀತಿಯಲ್ಲಿ ದೇವರು ಪರಿಶುದ್ಧನಾದಂಥ ದೇವರು. ಆತನನ್ನು ನಮ್ಮ ಕಣ್ಣುಗಳಿಂದ ನೋಡಿದ್ರೆ ನಾವು ನಾಶವಾಗ್ತೀವಿ, ಅದು ನಮಗೆ ಅಪಾಯ ಅಂತೇಳಿ ದೇವರು ಏನು ಮಾಡಿದ್ದ ಅಂದರೆ ಒಬ್ಬ ಮಧ್ಯಸ್ಥಿಕೆಯನ್ನು ಇಟ್ಟಿದ್ದ, ಒಬ್ಬ ಮಧ್ಯವರ್ತಿಕೆಯನ್ನು ಇಟ್ಟಿದ್ದ. ಆ ಮಧ್ಯಸ್ಥಿಕೆಯನ್ನು ಏನು ಮಾಡ್ತಿದ್ದ ಅಂದರೆ ನಮ್ಮ ಪರವಾಗಿ ಈಗ ಒಬ್ಬ ಅನ್ಯ ದೇಶಸ್ಥನು ಬಂದು ಅವನು ಕುರಿಮರಿಯನ್ನು ಬಲಿ ಕೊಡ್ತಾನೆ.
ಅವನು ಕೈಗಳನ್ನಿಟ್ಟು ಬಲಿ ಕೊಟ್ಟಾಗ ಅವನೇ ಅದನ್ನು ರಕ್ತವನ್ನು ತೆಗೆದುಕೊಂಡು ಹೋಗ್ಬೋದಲ್ಲ ಅಂತ ಅವ್ನು ಕೇಳ್ಬೋದು. ನಾನೇ ತೊಗೊಂಡು ಹೋಗ್ತೀನಿ, ಒಳಗಡೆ ಬಿಟ್ಬಿಡಿ ನನ್ನ, ಅದನ್ನು ತೊಗೊಂಡೋಗೋಕ್ಕಾಗಲ್ಲ. ಅವನ ಪರವಾಗಿ ಅವನ ಪಕ್ಕದಲ್ಲಿ ಒಬ್ಬ ನಿಂತು ಆ ರಕ್ತವನ್ನು ಹಿಡಿದು ಅವನ ಹೆಸರಿನಲ್ಲಿ ಮುಂದೆ ಹೋಗಿ ಆ ಬಲಿಪೀಠಕ್ಕೆ ಆ ರಕ್ತವನ್ನು ಹಚ್ಚಬೇಕು. ಅವನು ಬಲಿಪೀಠವನ್ನು ಮುಟ್ಟಕ್ಕಾಗಲ್ಲ, ಯಾರು ಆ ರಕ್ತ ತಂದಿರೋವಂಥ ಆ ಬಲಿ ತಂದಿರೋವಂಥವನು. ಇವನ ಪರವಾಗಿ ಒಬ್ಬರು ವಾದಿಸಬೇಕು. ಇವನ ಪರವಾಗಿ ನಾವು ಲಾಯರ್ ಅಂತ ಏನು ಹೇಳ್ತೀವಿ, ಈಗ ಕೋರ್ಟಿಗೆ ನೀವು ಹೋದರೆ ನೀವು ವಾದ ಮಾಡೋಕ್ಕಾಗಲ್ಲ. ನಿಮಗೊಬ್ಬ ಲಾಯರ್ ಬೇಕು. ನಿಮಗೂ ಗೊತ್ತಿದೆ ನೀವೇನು ತಪ್ಪು ಮಾಡಿದ್ದೀರಾ, ನೀವು ಯಾವ ರೀತಿ ಒಪ್ಕೊಳ್ಬೇಕು ಎಲ್ಲ ಗೊತ್ತು. ಆದರೆ ನಿಮ್ಮ ಪರವಾಗಿ ಒಬ್ಬ ಲಾಯರ್ ಮಾತಾಡಿದಾಗ ಅದಕ್ಕೆ ಬೆಲೆ ಜಾಸ್ತಿ. ನೀವು ಹೇಳ್ಕೊಳ್ಳೋದಕ್ಕೂ ಒಬ್ಬ ಲಾಯರ್ ನಿಮ್ಮ ಪರವಾಗಿ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಇದನ್ನೇ ನಾವು ಮಧ್ಯಸ್ಥಿಕೆಯ ಒಂದು ಸೇವೆ ಅಂತ ಏನು ಹೇಳ್ತೀವಿ. ಈ ಮಧ್ಯಸ್ಥಿಕೆ ಸೇವೆ ಗುಡಾರದಲ್ಲಿ ನಾವು ನೋಡಲಿಕ್ಕೆ ಅವಕಾಶವಿದೆ. ದೇವರು ಈ ಗುಡಾರದಲ್ಲಿ ಹೇಳುವಂಥ ಒಂದು ವಿಶೇಷವಾದ ಅರ್ಥ ಏನು ಅಂದರೆ, ನೀವು ನನ್ನನ್ನು ಎದುರುಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈಗ ನಾವು ಮಧ್ಯಸ್ಥಿಕೆಯ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಈ ಒಂದು ಜೀವ ಮತ್ತು ಸಾವು ಅಥವಾ ಲೈಫ್ ಆ್ಯಂಡ್ ಡೆತ್, ಹೌದು, ಜೀವ ಮರಣ, ಈ ಜೀವ ಮರಣ ಈ ಅಂಶದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ನೋಡಿ, ಇಲ್ಲಿ ಒಬ್ಬ ಗುಡಾರದ ಬಳಿಗೆ ಒಬ್ಬನು ಒಂದು ಕುರಿಮರಿಯನ್ನು ತೆಗೆದುಕೊಂಡು ಬಂದಾಗ ಅವನು ಜೀವದಿಂದಿದ್ದಾನೆ, ಕುರಿಮರಿಯೂ ಕೂಡ ಜೀವದಿಂದಿದೆ. ಆದರೆ ಪಾಪ ಏನು ಕೇಳುತ್ತೆ ಅಂದರೆ ಮರಣವನ್ನು ಕೇಳುತ್ತೆ. ಪಾಪದ ಸಂಬಳ ಮರಣ, ನೀನು ಸಾಯಬೇಕು ಅಂತ ಹೇಳುತ್ತೆ. ಆಗ ಮೊದಲನೇದಾಗಿ ಆ ತಂದಿರುವಂಥವ್ನು ಏನು ಹೇಳ್ತಾನೆ ಅಂದರೆ, ನಾನು ಸಾಯಬೇಕು ಅಂತ ಒಪ್ಕೊಳ್ತಾನೆ. ತನ್ನ ತಪ್ಪನ್ನು ಒಪ್ಕೊಂಡಾಗ ನಾನು ಸಾಯಬೇಕಿತ್ತು, ಆದರೆ ನನ್ನ ಬದಲಾಗಿ ಈಗೋ ಈ ಕುರಿಮರಿಯನ್ನು ಸಾಯಿಸ್ತಾ ಇದ್ದೀನಿ, ಈ ಕುರಿಮರಿಯ ರಕ್ತದಿಂದ ನನಗೆ ಪಾಪ ಕ್ಷಮಾಪಣೆಯನ್ನು ಕೊಡು. ಅಂದರೆ ಇಲ್ಲಿ ಒಂದು ನಾವು ತಿಳ್ಕೊಳ್ತಾ ಇದ್ದೀವಿ ಏನಂದರೆ, ನಮ್ಮನ್ನು ನಾವು ಒಪ್ಪಿಸ್ಕೊಳ್ತಾ ಇದ್ದೀವಿ, ತಪ್ಪಾಗಿದೆ, ನನ್ನ ತಪ್ಪಾಗಿದೆ, ನಾನು ಸಾಯಬೇಕಿತ್ತು, ಈಗೋ ಈ ಕುರಿಮರಿಯ ಸಾವಿನಿಂದ ನನ್ನನ್ನು ಬಿಡುಗಡೆ ಮಾಡು. ಇಲ್ಲಿ ಜೀವ ಮತ್ತು ಮರಣ ಈ ಎರಡರ ಮಧ್ಯೆ ಹೋರಾಟ ನಡೆಯುತ್ತದೆ. ಆ ತಂದಂಥ ಕುರಿಯನ್ನು ಎಷ್ಟೋ ದೂರದಿಂದ ಅವನು ತಂದಿರ್ತಾನೆ, ಅದನ್ನು ಸಾಕಿ ಸಲಹಿ ಅದಕ್ಕೆ ಮೇವಾಕಿ ಎಲ್ಲ ತಂದು ಕೊಟ್ಟಿರ್ತಾನೆ. ಈಗ ಅವ್ರಿಗೆ ಬದಲಾಗಿ ಅವನು ಕುರಿಮರಿ ಸಾಯಬೇಕು ಅವನ ಕಣ್ಣು ಮುಂದೆ. ನನಗೀಗಲೂ ಗುರ್ತಿದೆ, ಒಬ್ಬೊಬ್ಬರು ಅವರು ಚೆನ್ನಾಗಿ ಸಾಕಿ ಬೆಳೆಸಿದಂಥ ನಾಯಿ ಮರಿ ಸತ್ತೋದ್ರೆ ಹೆಂಗೆ ಅಳ್ತಾರಂದರೆ, ಕೆಲವರು ಅದಕ್ಕೆ ಫಿನ್ರಲ್ ಸರ್ವಿಸ್ ಕೂಡ ಮಾಡಿದ್ದಾರೆ. ಡೆನ್ನಿಸ್ ಅವರು, ನಿಮ್ಗೆ ಗೊತ್ತಿದೆಯೋ ಇಲ್ಲವೋ, ಕೆಲವರು ಅದ್ರ ಬಗ್ಗೆ ಅಳ್ತಾರೆ. ನನಗೆ ನಮ್ಮ ಬೆಂಗಳೂರಲ್ಲಿ ಒಂದು ಪ್ರಾಣಿಗಳಿಗೆ ಅಂತ ಒಂದು ಸಮಾಧಿ ಕೂಡ ಇದೆ. ಹೌದು, ಈ ರೀತಿ ಅವ್ರು ಬೆಳೆಸಿದಂಥ ಆ ಪ್ರಾಣಿ ಸತ್ತೋದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ. ಅದು ಇಲ್ಲೇನು ಸ್ಪೆಷಲ್ ಅಂದರೆ ಅವರ ಪರವಾಗಿ, ಅಂದರೆ ಆ ನಾಯಿ ಸುಮ್ಮನೆ ಏನೋ ರೋಗ ಬಂದು ಸತ್ತೋಗಿರ್ಬೋದು, ಬಟ್ ಇಲ್ಲಿ ಆರೋಗ್ಯವಾಗಿದೆ, ನಿಷ್ಕಳಂಕವಾಗಿದೆ, ಏನೂ ರೋಗ ಇಲ್ಲ ಅದಕ್ಕೆ, ಅಂಥ ಪರಿಪೂರ್ಣವಾದಂಥ ಒಂದು ಕುರಿಮರಿ. ಸರಿ, ಈಗ ಇದ್ರ ಬಗ್ಗೆ ಸೊ ನೀವು ಹೇಳ್ತಾ ಇದ್ದೀರಾ, ಈ ಗುಡಾರದ ಸೇವೆಗಾಗಿ ದೇವರು ಮೋಶೆಯ ಮೂಲಕ ಈ ಬಲಿಯ ಒಂದು ಮಹತ್ವವನ್ನು ಇಸ್ರಾಯೇಲ್ರಿಗೆ ತಿಳಿಸಿಕೊಟ್ಟು ಅದನ್ನು ನೀವು ಈ ರೀತಿಯಾಗಿ ಮಾಡಬೇಕು, ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ ನೀವು ಸಾಯಬೇಕು, ಆದರೆ ಒಂದು ಪರಿಹಾರ ಇದೆ. ಆ ಪರಿಹಾರ ಏನಂದರೆ, ಒಂದು ನಿಷ್ಕಳಂಕವಾಗಿರ್ತಕ್ಕಂಥ ಒಂದು ಕುರಿಮರಿಯನ್ನು ತಂದು ನಿಮ್ಮ ಪಾಪವನ್ನು ಅದರ ಮೇಲಿಟ್ಟು ತಲೆಯ ಮೇಲೆ ಇಟ್ಟು ಅದನ್ನು ನೀವು ಕೊಟ್ಬಿಟ್ರೆ ಸರಿಯಾಗುತ್ತೆ. ಆದರೆ ಈ ಬಲಿಯ ಒಂದು ವಿಚಾರವನ್ನು ನಾವು ಮಾತಾಡಬೇಕಾದ್ರೆ, ಅದು ಒಂದು ವೇಳೆ ಇದಕ್ಕಿಂತ ಮುಂಚಿತವಾಗಿ ಸತ್ಯವೇದದಲ್ಲಿ ಅಥವಾ ಸತ್ಯವೇದದ ಚರಿತ್ರೆಯಲ್ಲಿ ಇತ್ತ, ಅಥವಾ ಬರೀ ಈ ಗುಡಾರದ ಸೇವೆಗಾಗಿ ಈ ಒಂದು ಬಲಿಯ ಒಂದು ವಿಷಯ ಹೊರಗೆ ಬಂತ? ಇದು ಏದೇನು ತೋಟದಿಂದ ಪ್ರಾರಂಭವಾದಂಥದ್ದು ಬಲಿ ಅನ್ನೋದು. ಯಾಕಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ, ಆದಾಮ್ ಅವರಿಗೆ ಬಟ್ಟೆ ಬೇಕಿತ್ತು, ಅವರು ಎಲೆಗಳನ್ನು ಸುತ್ತಕೊಂಡಿದ್ರು, ಅವರಿಗೆ ಚರ್ಮದ ಅಂಗಿಗಳು ಬೇಕಿದ್ದರೆ ಮೊದಲನೇದಾಗಿ ದೇವರು ಒಂದು ಕುರಿಮರಿಯನ್ನು ಕಡಿದು ಆ ಚರ್ಮವನ್ನು ತೆಗೆದು ಅವರಿಗೆ ಅಂಗಿಗಳನ್ನು ಮಾಡಿಕೊಟ್ರು. ಈ ಬಲಿಯ ಒಂದು ಸಿದ್ಧಾಂತವನ್ನು ನೋಹನು ಆ ನಾವೆಯಿಂದ ಹೊರಗಡೆ ಬಂದ ಮೇಲೆ ದೇವರಿಗೆ ವಿಶೇಷವಾದಂಥ ಪ್ರಾಣಿಗಳಿಂದ ಸರ್ವಾಂಗ ಹೋಮ ಮಾಡಿದ. ಬಲಿ ಎಂಬತಕ್ಕಂಥದ್ದು ಆದಿಯಿಂದ ಇತ್ತು. ಹೌದು, ಖಂಡಿತವಾಗ್ಲೂ ಇತ್ತು. ಆದರೆ ಇಲ್ಲಿ ವ್ಯತ್ಯಾಸ ಏನಾಯಿತು ಅಂದರೆ, ಇಲ್ಲಿ ನೋಡಿ, ನೋಹನು ಒಂದೇ ಒಂದು ಕುಟುಂಬದಿಂದ ಬಂದಂಥವನು, ಅಬ್ರಹಾಮನು ಒಂದು ಕುಟುಂಬದಿಂದ ಬಂದಂಥವನು, ಎಲ್ಲ ಒಬ್ಬೊಬ್ಬರಾಗಿ ಮಾಡ್ತಾಯಿದ್ರು. ಯೋಬನು ಕೂಡ ತನ್ನ ಮಕ್ಕಳು ಪಾಪ ಮಾಡ್ತಾರಂತ ಬಲಿಗಳನ್ನು ಅರ್ಪಿಸಿದ್ದ. ಆದರೆ ಇಲ್ಲಿ ವ್ಯತ್ಯಾಸ ಏನಾಯಿತು ಅಂದರೆ, ಅನೇಕ ಜನಸಮೂಹದವರಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಥರ ಪಾಪ ಮಾಡ್ಬೋದು. ಈಗ ನೀವು ಮಾಡಿದ ಪಾಪ ಇನ್ನೊಬ್ಬರು ಮಾಡದೇ ಇರ್ಬೋದು, ಅವರ ಪಾಪಗಳು ಬೇರೆ ರೀತಿ ಇರ್ಬೋದು. ಈಗ ಇನ್ನೊಂದೇನಾಯಿತು ಅಂದರೆ, ಇಲ್ಲಿ ಪರಿಹಾರ ಬಲಿ ಅಥವಾ ಸಮಾಧಾನ ಬಲಿ, ತುಂಬ ಬಲಿಗಳು ಬಂತು. ಇವೆಲ್ಲವನ್ನು ಯಾವ ರೀತಿ ಮಾಡಬೇಕು, ಮತ್ತು ವಿಶೇಷವಾಗಿ ಗುಡಾರದ ಸೇವೆಯಲ್ಲಿ ಏನು ಅಂದರೆ, ನೀವು ಬಲಿ ಕೊಡಲಿಕ್ಕೆ ಅವಕಾಶವಿಲ್ಲ, ನಿಮಗೊಬ್ಬ ಮಧ್ಯಸ್ಥಿಕನು ಬೇಕು. ಈ ಮಧ್ಯಸ್ಥಿಕನು ಯಾರಂದರೆ ಸರ್ವಶಕ್ತನಾದಂಥ ರಕ್ಷಕನಾದಂಥ ಯೇಸು ಕ್ರಿಸ್ತನು. ಈಗ ನಾವು ಈ ಗುಡಾರದ ಸೇವೆಯ ಬಗ್ಗೆ ಇನ್ನೂ ಸಾಕಷ್ಟು
ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ಈ ಗುಡಾರದ ಸೇವೆಯಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳು ಉಳಿದಿವೆ. ಅದನ್ನು ಮುಂದಿನ ಭಾಗದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳ ಕೊಡ್ತೇವೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮವನ್ನು ತೆಗೆದುಕೊಂಡು ಬಂದು ಮಾಹಿತಿಗಳನ್ನು ಕೇಳೋಣ. ವೆಲ್ಕಮ್ ಬ್ಯಾಕ್. ಬನ್ನಿ ಪ್ರಿಯ ವೀಕ್ಷಕರೇ, ಇನ್ನೂ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಚರ್ಚೆ ಮಾಡೋಣ ಈ ಭಾಗದಲ್ಲಿ. ಅಶೋಕ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ಈ ಜೀವ ಮತ್ತು ಮರಣದ ಬಗ್ಗೆ, ಈ ಬಲಿಯ ಬಗ್ಗೆ, ಮಧ್ಯವಸ್ತಿಕೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಈ ಒಂದು ಭಾಗದಲ್ಲಿ ಈ ಪುನರ್ಸ್ಥಾಪನೆಯ ಒಂದು ಅಂಶವನ್ನು ನಾವು ತೆಗೆದುಕೊಂಡಾಗ, ಪುನರ್ಸ್ಥಾಪನೆ ಅಂದರೆ ಏನು ಗುಡಾರದ ಸೇವೆಯಲ್ಲಿ? ನೋಡಿ, ಗುಡಾರಕ್ಕೆ ಬರುವಾಗ ಒಬ್ಬ ಪಾಪಿ ಗುಡಾರಕ್ಕೆ ಬರುವಾಗ ಅವನು ಪಾಪದ ಒಂದು ಹೊರೆಯಿಂದ ಬರ್ತಾನೆ. ನಾನು ತಪ್ಪು ಮಾಡಿದ್ದೇನೆ, ನನಗೆ ಪಾಪ ಪರಿಹಾರ ಸಿಗುತ್ತೋ ಇಲ್ಲವೋ ಅನ್ನೋ ಒಂದು ಅನುಮಾನದಲ್ಲಿ ಬರ್ತಾನೆ. ಬಂದಂಥ ವ್ಯಕ್ತಿ ಅವನು ಬಂದು ತನ್ನ ಪಾಪವನ್ನು ಆ ಕುರಿಮರಿಯ ತಲೆಯ ಮೇಲೆ ಕೈ ಇಟ್ಟು ಒಪ್ಕೊಳ್ಬೇಕು. ನಾನು ಇಂಥ ತಪ್ಪನ್ನು ಮಾಡಿದ್ದೇನೆ, ಕಳ್ಳತನ ಮಾಡಿರ್ಬೋದು ಅಥವಾ ಯಾವುದೇ ಮಾಡಿರ್ಬೋದು. Should he tell it loudly and tell the priest, I have killed somebody, I have murdered somebody? ಎಸ್, ಮಾಡಲೇಬೇಕು. ಅವನು ತನ್ನ ಬಾಯಿ ಮೂಲಕ ಅದನ್ನು ಒಪ್ಕೊಂಡು ಅವನೇ ಆ ಕುರಿಮರಿಯನ್ನು ಕಡಿಬೇಕು. ಅದು ತುಂಬ ಕಷ್ಟವಾಗಿರುವಂಥ ಕೆಲಸ. ಈಗ ನೋಡಿ, ನಾವು ಬೆಳೆಸಿದಂಥ ಕುರಿ ಅಥವಾ ನಮ್ಮ ಕಣ್ಣು ಮುಂದೆ ಆ ಕುರಿ ಸಾಯಬೇಕಾದ್ರೆ, ನೀವು ಯಾವತ್ತಾದರೂ ನೋಡಿದಿರೋ ಇಲ್ವೋ, ಒಂದು ಪ್ರಾಣಿ ಸಾಯಬೇಕಾದ್ರೆ ಎಷ್ಟು ಕಷ್ಟಪಡುತ್ತೆ ಅಂದರೆ, ನೀವು ಯಾವತ್ತಾದರೂ ಚಿಕನ್ ಅಂಗಡಿಲಿ ನೋಡಿದ್ದೀನಿ. ಚಿಕನ್ ತಿನ್ನೋದಿಲ್ಲ, ಆದರೆ ಚಿಕನ್ ಅಂಗಡಿನಲ್ಲಿ ಅದನ್ನು ಕುಯ್ದುಬಿಟ್ಟು ಅದನ್ನು ಎಷ್ಟು ತೊಡೆದಾಡುತ್ತೆ ಅಂದರೆ ಆ ಪ್ರಾಣ ಹೋಗೋಕ್ಕೆ. ನೋಡಿ, ಪ್ರಾಣ ಹೋಗೋಕ್ಕೂ ಮನುಷ್ಯ ತುಂಬ ಕಷ್ಟಪಡಬೇಕಾಗುತ್ತೆ. ಅವನದನ್ನು ಕಟ್ ಮಾಡಿ ಅವನ ಕಣ್ಣು ಮುಂದೆ ಆ ಕುರಿ ಒದ್ದಾಡಬೇಕಾದ್ರೆ ಅವನಿಗೇನು ಅನಿಸುತ್ತೆ ಅಂದರೆ, ನೋಡಿ, ಆ ರೀತಿ ನಾನು ಒದ್ದಾಡಬೇಕಿತ್ತು, ನಾನು ಸಾಯಬೇಕಿತ್ತು, ನನ್ನ ಸ್ಥಾನದಲ್ಲಿ ಅದು ಸಾಯ್ತಾ ಇದೆ ಅನ್ನೋ ಒಂದು ಭಾವನೆ ಅವನನ್ನು ತುಂಬ ನೋವುಗುಂಟು ಮಾಡುತ್ತೆ. ಆಗ ಆ ಯಾಜಕನು ಆ ಬಟ್ಲಲ್ಲಿ ಆ ರಕ್ತವನ್ನು ಹಿಡ್ಕೊಂಡಾಗ ಆ ರಕ್ತ ಬಿಸಿಯಾಗಿರುತ್ತೆ. ಆ ರಕ್ತವನ್ನು ನೋಡಿದ ತಕ್ಷಣ ಈಗ ಕುರಿಮರಿಯನ್ನ ಪಾಪಿ ಬಂದು ಕತ್ತರಿಸ್ಬೇಕು. ಹೌದು, ನೀವು ಹೇಳಿದ ರೀತಿಯಲ್ಲಿ. ಹೌದು. ಆ ಪ್ರಾಣಿನ ಕತ್ತರಿಸಿ ಕೆಳಗಡೆ ಬಿಸಾಕ್ಬಿಡ್ಬೇಕಾ ಅಥವಾ ಕತ್ತರಿಸ್ಬಿಟ್ಟು ಕೈಯಲ್ಲೇ ಹಿಡ್ಕೊಂಡಿರ್ಬೇಕಾ? ಯಾಕಂದ್ರೆ ಬಟ್ಲಲ್ಲಿ ಈಗ ರಕ್ತವನ್ನು ಹಿಡಿಬೇಕಂದ್ರೆ ಅವ್ನು ಕೈಯಲ್ಲೇ ಹಿಡಿಬೇಕಲ್ಲ. ಅವನು ಅದನ್ನು ಹಿಡಿದು ಕಟ್ ಮಾಡಿದ ತಕ್ಷಣ ಆ ಕುರಿಮರಿಯ ಕಾಲನ್ನು ಹಿಡ್ಕೊಂಡಿರ್ಬೇಕಾಗುತ್ತೆ. ಒಬ್ರು ಹಿಡ್ಕೊಂಡಿರ್ತಾರೆ, ಇವನು ಕಟ್ ಮಾಡ್ತಾನೆ. ಆ ರಕ್ತವನ್ನು ಹಿಡಿಬೇಕಾದ್ರೆ ಆ ಕುರಿಮರಿ ಒದ್ದಾಡುತ್ತೆ. ಆ ಒದ್ದಾಡೋದನ್ನು ಪಾಪಿ ನೋಡಬೇಕು. ಅದು ದೇವರ ಉದ್ದೇಶ. ಅಂದರೆ ಇಲ್ಲಿ ದೇವರು ಹಿಂಸೆಯನ್ನು ಪ್ರೋತ್ಸಾಹಿಸ್ತಾ ಇಲ್ಲ. ಇಲ್ಲಿ ದೇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಮಗನೇ ಅಥವಾ ಮಗಳೇ, ನೀನು ಸಾಯ್ಬೇಕಿತ್ತಲ್ಲಿ, ನಿನಗೆ ಬದಲಾಗಿ ಕುರಿಮರಿ ಸಾಯ್ತಾ ಇದೆ. ಅಂದರೆ ಇಲ್ಲಿ ಸಂಬಡಿ ಈಸ್ ಟೇಕಿಂಗ್ ಯುವರ್ ಪೊಸಿಷನ್, ನಿನಗಾಗಿ ಇನ್ನೊಬ್ಬರು ತಗೋತಾ ಇದ್ದಾರೆ ಈ ಸ್ಥಾನ. ಇದು ಅರ್ಥ ಆಗಬೇಕು. ಇದು ಕ್ರಿಸ್ತನು ನಮಗಾಗಿ ನಮ್ಮ ಸ್ಥಾನದಲ್ಲಿ ಶಿಲುಬೆಯ ಮೇಲೆ ಸಾಯ್ತಾನೆ. ಈ ಕುರಿಮರಿ ಯಾವ ರೀತಿ ಒದ್ದಾಡುತ್ತೋ ಅದೇ ರೀತಿ. ಈಗ ನಮ್ಮಿಬ್ಬರಿಗೂ, ಅಶೋಕ್ ಅಂಡ್ ಡೆನಿಸ್ ಹ್ಯಾಡ್ ಅ ಫೈಟ್, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೌದು. ಓಕೆ, ವಿ ಟೆಲ್ ಈಚ್ ಅದರ್, ಅಶೋಕ್, ಐ ಫರ್ಗಿವ್ ಯು ಆ್ಯಂಡ್ ಐ ಲೈಕ್ ಯು ವೆರಿ ಮಚ್. ಯು ಆರ್ ಅ ಡೈರೆಕ್ಟರ್ ನೌ, ಸೊ ಐ ವಿಲ್ ಬಿ ವೆರಿ ಗುಡ್ ಟು ಯು. ಹಂಗೆ ಹಿಂಗೆ ಅಂತ ಏನೋ ಒಂದು ರೀತಿಯಾದ ಒಂದು ಕಾನ್ವರ್ಸೇಷನ್ ಆದಮೇಲೆ, ಅಶೋಕ್, ದಡ್ಡೇ ನೀನು ಮಾಡಿದೆ ಇದನ್ನು ಎಂಬತಕ್ಕಂಥ ಜ್ಞಾಪಕ ಏನಾದರೂ ಇರ್ತದ? ಹಂಗಂದ್ರೆ ಈಗ ಬಲಿಯನ್ನು ಕೊಟ್ಟ ಮೇಲೆ ಈ ಸಿನ್ಸ್ ಆರ್ ಕಂಪ್ಲೀಟ್ಲಿ ಫರ್ಗಾಟನ್ ಆರ್ ದೇರ್ ಇಸ್ ಅ ರಿಮೈಂಡರ್? ಈಗ ಆ ಪಾಪಿಗೆ ರಿಮೈಂಡರ್ ಇರೋದಿಲ್ಲ. ಆದರೆ ಇಲ್ಲಿ ಗುಡಾರದ ಸೇವೆಯಲ್ಲಿ ಒಂದು ವಿಶೇಷವಾದ ಅರ್ಥ ಏನಿದೆ ಅಂದರೆ, ಪ್ರತಿದಿನ ಪಾಪವನ್ನು ಅವರು ಇಲ್ಲಿಂದ ಏನು ಮಾಡ್ತಾರೆ ಅಂದರೆ, ಇದೊಂಥರ ಟ್ರಾನ್ಸ್ಫರ್ಮೇಷನ್, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಈ ಪಾಪಿ ಬಂದು ಒಪ್ಕೊಂಡಿದ್ದಾನೆ, ಅವನ ರಕ್ತವನ್ನು ತೆಗೆದುಕೊಂಡಿದ್ದಾರೆ, ಅದು ಯಜ್ಞವೇದಿಗೆ ಹೋಗಿದೆ. ಯಜ್ಞವೇದಿಯಿಂದ ಅದೇನಾಗಿದೆ, ಪರಿಶುದ್ಧ ಸ್ಥಳಕ್ಕೆ ಹೋಗಿದೆ. ಪರಿಶುದ್ಧ ಸ್ಥಳದಿಂದ ಅದೆಲ್ಲೂ ಹೋಗಲ್ಲ. ವರ್ಷಕ್ಕೊಂದು ಬಾರಿ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ತೀವಿ, ಅದನ್ನು ಯಾವ ದಿನ ವಿಶೇಷವಾದ ದಿನ ಅಂತ. ಆದರೆ ಇದೆಲ್ಲ ಪಾಪಗಳೇನಾಗಿದೆ ಅಂದರೆ, ಈ ಹೊರಗಡೆಯಿಂದ ಪಾಪಿಯಿಂದ ಇಲ್ಲಿ ಎಲ್ಲಿಗೆ ಬಂದಿದೆ ಅಂದರೆ ಪರಿಶುದ್ಧ ಸ್ಥಳಕ್ಕೆ ಬಂದು ಅಲ್ಲಿ ಸ್ಟೋರ್ ಆಗಿದೆ. ಈಗ ನಾವು ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡ್ತೀವಲ್ಲ, ಒಂದು ಮೆಮೊರಿ ಕಾರ್ಡಲ್ಲಿ ಸ್ಟೋರ್ ಮಾಡೋದ ರೀತಿಯಲ್ಲಿ ಎಲ್ಲ ಸ್ಟೋರ್ ಆಗಿದೆ ಅಲ್ಲಿ. ಬೇಕಾದರೆ ಅದನ್ನು ಡಿಲೀಟ್ ಮಾಡೋಕ್ಕೆ ಒಂದು ದಿನ ಇರುತ್ತೆ. ಈಗ ನೀವು ಹೇಳೋದ್ರೆಲ್ಲ ಕಂಪ್ಲೀಟಾಗಿ ಹೊಟ್ಟೋಗುತ್ತಾ ಅಂತ. ಆದರೆ ಈ ಪಾಪಿಗೆ ಮಾತ್ರ ಯಾಜಕನೇನು ಹೇಳ್ತಾನಂದರೆ, ನಾನು ನಿನ್ನ ಪಾಪಗಳನ್ನು ತೆಗೆದುಕೊಂಡು ಒಳಗಡೆ ಹೋಗಿದ್ದೀನಿ, ಕ್ಷಮಿಸಲ್ಪಟ್ಟಿವೆ, ನಾನು ಹೊರಗಡೆ ಬಂದು ನಿನಗೆ ಹೇಳ್ತಾ ಇದ್ದೀನಿ, ನೀನು ಕ್ಷಮಾಪಣೆ ಹೊಂದಿದ್ಯಾ. ಅಂದರೆ ಇನ್ನು ಅವನ ಮೆಮೊರಿಯಿಂದ ಅದು ಹೊಟ್ಟೋಯ್ತು. ದೇವರು ಇನ್ನು ಅವನನ್ನು ಪಾಪ ಮಾಡೇ ಇಲ್ವೇನೋ
ಅನ್ನೋ ರೀತಿಯಲ್ಲೇ ನೋಡ್ತಾರೆ. ಸತ್ಯವೇದದಲ್ಲಿ ನಾವು ಓದ್ತೀವಿ, ನಿಮ್ಮ ಪಾಪಗಳನ್ನು ಎಂದಿಗೂ ನಾನು ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ. ಪೂರ್ವದಿಂದ ಪಶ್ಚಿಮ. ಹೌದು, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರನೋ ಅಷ್ಟು ದೂರ ನಿಮ್ಮ ಪಾಪಗಳನ್ನು ಬಿಸಾಕ್ಬಿಟ್ಟಿದ್ದೀನಿ. ಅಂದರೆ ಸಮುದ್ರದ ಆಳಕ್ಕೆ ನಿಮ್ಮ ಪಾಪಗಳನ್ನು ತಳ್ಳಾಕ್ಬಿಟ್ಟಿದ್ದೀನಿ. ದೇವರು ಮಾತ್ರ ನಿಮ್ಮನ್ನು, ನಿಮ್ಮ ಪಾಪವನ್ನು ಇನ್ನೆಂದಿಗೂ ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ. ಆದರೆ ನಿಮ್ಮನ್ನು ಪರಿಶುದ್ಧರಾಗಿ ದೇವರು ಟ್ರೀಟ್ ಮಾಡ್ತಾರೆ. ಇವತ್ತಿನ ಈ ಒಂದು 3 ಭಾಗದಲ್ಲಿ ನಾವು ಕಲ್ತಿರ್ತಕ್ಕಂಥ ನೀತಿ ಪಾಠ ಏನಂದರೆ, ಒಂದು, ಪಾಪದ ಸಂಬಳ ಮರಣ. ಪಾಪಕ್ಕೆ ನೀವು ಸಂಬಳ ಕೊಡಲೇಬೇಕು, ಅದು ಇಟ್ಸ್ ಕಾಸ್ಟ್ಲಿ. ಒಂದು, ಈ ಗುಡಾರದ ಸೇವೆಯಲ್ಲಿ ನಾವು ಕಲಿಯೋದೇನೆಂದರೆ, ಸಿನ್ ಈಸ್ ಕಾಸ್ಟ್ಲಿ. ನಿಮ್ಮ ಪಾಪ ತುಂಬ ಬೆಲೆ ಕೊಡುವಂಥದ್ದು. ನೀವೊಂದು ಪ್ರಾಣದ ಬೆಲೆಯನ್ನು ಕೊಡ್ತಾ ಇದ್ದೀರ. ನಿಮಗಾಗಿ ಇನ್ನೊಬ್ಬರು ಒಂದು ಸ್ಥಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ನೀವು ಸಾಯಬೇಕಿತ್ತು, ನಿಮ್ಮ ಬದಲಾಗಿ ಯಾರೋ ಸಾಯ್ತಾ ಇದ್ದಾರೆ. ಮೂರನೇದೇನೆಂದರೆ, ನೀವು ಎಂಥ ದೊಡ್ಡ ಬಲಿ ತಂದರೂ ಕೂಡ ನೀವಾಗಿ ನೀವು ಒಳಗಡೆ ಹೋಗಿ ಬಲಿ ಕೊಡಲಿಕ್ಕೆ ಅವಕಾಶ ಇಲ್ಲ. ನಿಮಗೊಬ್ಬ ಮಧ್ಯಸ್ಥಿಕನು ಬೇಕು. ಪ್ರಿಯ ವೀಕ್ಷಕರೇ, ಪಾಪ ನಮ್ಮನ್ನು ಸಂಬಳವನ್ನು ಕೊಡಲಿಕ್ಕೆ ಯಾವಾಗಲೂ ನಮ್ಮನ್ನು ತಳ್ಳುತ್ತೆ. ಆದರೆ ಇವತ್ತಿನ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಗುಡಾರದ ಸೇವೆಯ ಒಂದು ಭಾಗದಲ್ಲಿ ನಾವು ಕಲ್ತಿರ್ತಕ್ಕಂಥದ್ದು, ದೇವರು ನಮ್ಮ ಪಾಪಕ್ಕೆ ಪರಿಹಾರವನ್ನು ತನ್ನ ಮಗನನ್ನು ಅರ್ಪಿಸ್ತಕ್ಕಂಥ ಒಂದು ಅಂಶವನ್ನು ನಾವು ಈ ಭಾಗದಲ್ಲಿ ಕಲಿತೇವೆ. ನೀವು ಸಾಯಬೇಕಾಗಿತ್ತು, ನಾನು ಸಾಯಬೇಕಾಗಿತ್ತು. ಆದರೆ ದೇವರು ಇಲ್ಲ, ನಿಮಗೋಸ್ಕರ ನಾನು ಸಾಯ್ತೇನೆ, ನಿಮಗೋಸ್ಕರ ನಾನು ಪರಲೋಕದಲ್ಲಿ ಒಂದು ಬಿಡಾರವನ್ನು ತಯಾರಿ ಮಾಡಿದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಅಲ್ಲಿ ಹೋಗಬೇಕು, ನಾನು ಶಿಲುಬೆ ಮೇಲೆ ಸಾಯ್ತೀನಿ ಎಂಬತಕ್ಕಂಥ ಅಂಶವನ್ನು ಈ ಗುಡಾರದ ಸೇವೆಯಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ತೀವಿ ಅಲ್ವೇ ಬೋಧಕರೇ? ಹೌದು ನೋಡಿ, ದೇವರು ನಮ್ಮ ಮಧ್ಯಸ್ಥಿಕನು. ನಾವು ದೇವರನ್ನ ಸಂಪರ್ಕಿಸಬೇಕಾದ್ರೆ ಯೇಸು ಕ್ರಿಸ್ತನೆಂಬ ಮಧ್ಯಸ್ಥಿಕನು ಇಲ್ಲದೇ ಇದ್ದರೆ ನಮಗದು ಸಾಧ್ಯವಿಲ್ಲ. ಆದರೆ ಒಂದು ಇಲ್ಲಿ ನಿರೀಕ್ಷೆ ಏನಿದೆ ಅಂದರೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಒಂದು ನಿರೀಕ್ಷೆಯನ್ನು ಯಾಜಕನು ನನಗೆ ಕೊಡ್ತಾನೆ. ಯಾಜಕನು ಒಳಗಡೆ ಹೋಗಿ ಬಂದಮೇಲೆ ನನಗೆ ಹೇಳ್ತಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆ ಒಂದು ಸಮಾಧಾನದಿಂದ, ಆ ಪುನರ್ಸ್ಥಾಪನೆಯಿಂದ ನಾನು ಹೋಗ್ತೀನಿ. ನಾನು ಬಂದಾಗ ಹೊರೆಯಿಂದ ಬಂದಿದ್ದೆ, ಈಗ ಹೊರಗಡೆ ಹೋಗಬೇಕಾದ್ರೆ ಸಮಾಧಾನವಾಗಿ ಹೋಗ್ತೀನಿ. ಅಪ್ಪ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಸಾಕು, ಇನ್ನು ಮೇಲೆ ನಾನು ಪಾಪ ಮಾಡಬಾರ್ದು. ಇದು ಅವನಲ್ಲಿ ಬರಬೇಕಾದಂಥ ಒಂದು ಭಾವನೆ. ಪ್ರತಿಯೊಬ್ಬನು ಇನ್ನೊಂದು ಸರಿ ಕುರಿಮರಿ ಸಾಯೋದನ್ನು ನಾನು ನೋಡಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಅವನು ಸಂತೋಷವಾಗಿ ಮನೆಗೆ ಹೋಗಿ ಮನೆಯಲ್ಲಿ ತನ್ನ ಮಕ್ಕಳ ಜೊತೆ, ಇವತ್ತು ನಾನು ಗುಡಾರಕ್ಕೆ ಹೋಗಿದ್ದೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತೇಳಿ ಸಮಾಧಾನವನ್ನು ಹಂಚ್ಕೊಳ್ತಾನೆ. ಇಟ್ ವಾಸ್ ಅ ಪ್ಲೆಷರ್ ಟಾಕಿಂಗ್ ಟು ಯು ಅಶೋಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಖಂಡಿತವಾಗ್ಲೂ ನೀವು ಈ ಒಂದು ಭಾಗದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡೆದಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.